ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಕತೆ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಕೂಡ ಮಾಡಿ. ನಾನು ಶಶಿ. ಇವತ್ತು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ವಯಸ್ಸು 25. ನಾನು ಕೊಡಗಿನವನು. ನನ್ನ ಅಣ್ಣನ ಹೆಸರು ಸೂರಜ್. ಅವನಿಗೆ ಮದುವೆಯಾಗಿ 6 ತಿಂಗಳು ಆಗಿದೆ. ಇನ್ನು ನನ್ನ ಅತ್ತಿಗೆ ನೋಡೋಕೆ ಸುಂದರವಾಗಿದ್ದಾಳೆ. ಕೈ ತೊಳ್ಕೊಂಡು ಮುಟ್ಟಬೇಕು, ಆ ರೀತಿ ಇದ್ದಾಳೆ. ಅಣ್ಣ ಅತ್ತಿಗೆ ತುಂಬ ಸಂತೋಷವಾಗಿ ಸಂಸಾರ ಮಾಡ್ತಿದ್ರು. ಅಣ್ಣ ತುಂಬ ಅದೃಷ್ಟ ಮಾಡಿದ್ದಾನೆ. ನಾನು ಕೂಡ ಮದುವೆ ಆದರೆ ಇಂತಹದ್ದೇ ಹುಡುಗಿ ಸಿಗಬೇಕು, ಆಗ ಜೀವನ ಸುಖವಾಗಿರುತ್ತದೆ ಅಂತೆಲ್ಲ ಕನಸ್ಕೊಂಡಿದ್ದೆ. ಆದರೆ ಹೀಗಿದ್ದಾಗಲೇ ಒಂದು ದಿನ ಒಂದು ಘಟನೆ ನಡೆದು ಹೋಯಿತು. ಒಂದು ದಿನ ಅಣ್ಣ ಆಫೀಸ್ಗೆ ಹೋಗಿ ಬರುವಾಗ ಅತ್ತಿಗೆಗೋಸ್ಕರ ಹೂ ತಗೊಂಡು ಜೊತೆಗೆ ತರಕಾರಿ ತಗೊಂಡು ಬರ್ತಾ ಇದ್ದ. ಈ ವೇಳೆ ಬೇಕರಿಯಿಂದ ತಿನ್ನಕ್ಕೆ ಏನಾದರೂ ತರೋಣ ಅಂತ ಗಾಡಿ ನಿಲ್ಸೋಕೆ ಹೋಗಿ ಮೂರ್ಛೆ ಹೋಗಿ ಬಿದ್ದುಬಿಟ್ಟು ಆಸ್ಪತ್ರೆ ಸೇರಿದ. ಈ ಸುದ್ದಿನ ಕೇಳಿದ ಅತ್ತಿಗೆಗೆ ಹೃದಯವೇ ಒಡೆದು ಹೋದಂತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದಿದ್ಲು. ಆಮೇಲೆ ನಾನು ಅವಳಿಗೆ ನೀರು ಚುಮುಕಿಸಿ ಎಬ್ಬಿಸಿ, ಧೈರ್ಯ ತಗೊಳ್ಳಿ ಅತ್ತಿಗೆ, ಅಣ್ಣನಿಗೆ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ತಾನೇ ಇದ್ದೆ. ಆದರೆ ಅವರು ಅಳ್ತಾನೇ ಇದ್ದರು. ಕೊನೆಗೆ ನಾನು ಪಕ್ಕದ ಮನೆಯಲ್ಲಿ ಆಂಟಿ ಜೊತೆಗೆ ಕುಳಿತಿದ್ದ ಅಮ್ಮನಿಗೆ ಕರೆದು ಹೇಳಿದಾಗ ಅವರು ಜೋರಾಗಿ ಅಳೋಕೆ ತೊಡಗಿದರು. ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯ್ತಾ, ಯಾರ ಕಣ್ಣು ಬಿತ್ತು ಅಂತ ಎದೆ ಬಡ್ಕೊಂಡು ಅಳ್ತಾ ಇದ್ಲು. ನಾನು ಅವರಿಬ್ಬರಿಗೂ ಸಮಾಧಾನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಆಗ ನನ್ನ ಅಣ್ಣನನ್ನು ಚೆಕ್ ಮಾಡಿದ ಡಾಕ್ಟರ್ ಹತ್ತಿರ ಕೇಳಿದಾಗ ಅವರು ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರುವುದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರು ಬದುಕಿದ್ದು ಸಹಜ ಸ್ಥಿತಿಗೆ ಬರುವುದಕ್ಕೆ ತುಂಬ ಟೈಮ್ ಬೇಕು. ಅವನು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲಾರ ಅಂತ ಹೇಳಿಬಿಟ್ರು. ಇದನ್ನು ಕೇಳಿ ಅತ್ತಿಗೆ ಮತ್ತು ಅಮ್ಮ ಬಿಕ್ಕಿಸಿ ಅಳತೊಡಗಿದರು. ನನಗೂ ಕೂಡ ದಿಕ್ಕು ತೋಚದಂತಾಗಿ ಕೊನೆಗೆ ಸುಮ್ಮನಾಗಿದ್ದೆ. ಹೀಗೆ ಕೆಲವು ದಿನ ಆದಮೇಲೆ ಅಣ್ಣ ಹಾಸ್ಪಿಟಲ್ನಲ್ಲೇ ಇದ್ದ. ಮನೆಯಲ್ಲಿ ಕೆಲವೊಮ್ಮೆ ನಾನು ಅತ್ತಿಗೆ ಮಾತ್ರ ಇದ್ದರೂ ಕೂಡ ಒಂಥರ ಇರ್ತಾಯಿದ್ರು. ಸದಾಕಾಲ ಅಣ್ಣನ ಬಗ್ಗೆ ಚಿಂತೆ ಮಾಡ್ತಾಯಿದ್ಲು. ಅಮ್ಮ ಅಣ್ಣನ ಜೊತೆ ಆಸ್ಪತ್ರೆಯಲ್ಲಿದ್ಲು. ಈ ವೇಳೆ ನಾನು ಅತ್ತಿಗೆಗೆ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಾಯಿದ್ದೆ, ಅವರಿಗೆ ಹತ್ತಿರವಾಗಿದ್ದೆ. ಆದರೆ ಅತ್ತಿಗೆ ಅಣ್ಣನ ಜೀವನ ಕಂಡು ನನಗೂ ಸಿಕ್ಕಾಬಟ್ಟೆ ಬೇಜಾರಾಗಿ ಬಿಟ್ಟಿತ್ತು. ಈ ನಡುವೆ ಅಣ್ಣನೂ ತೀರಿಕೊಂಡು ಬಿಟ್ಟ. ಅದೇ ಕೊರಗಿನಲ್ಲಿ ಅಮ್ಮನೂ ಹೋಗಿಬಿಟ್ಲು. ಮನೆಗೆ ಬಂದು ಬಳಗ ಎಲ್ಲರೂ ಬಂದು ಹೋಗ್ತಾ ಇದ್ರು. ಹೀಗೆ 4 ತಿಂಗಳು ಆಗಿತ್ತು. ಅತ್ತಿಗೆಗೆ ನಮ್ಮ ಸಂಬಂಧಿಕರು ಬೇರೆ ಮದುವೆ ಮಾಡ್ಕೊಂಡ್ಬಿಡು, ಇನ್ನೂ ಚಿಕ್ಕ ವಯಸ್ಸು, ಸುಮ್ಮನೆ ಯೌವನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ರು. ಆದರೆ ಅತ್ತಿಗೆ ಮಾತ್ರ ಇದು ನನ್ನ ಗಂಡನ ಮನೆ, ಅವರು ನನ್ನ ಜೊತೆ ಇರಲಿ ಬಿಡಲಿ, ನಾನು ಅವರನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ರು. ನನಗೆ ಇದೆಲ್ಲ ಕಂಡು ದುಃಖ ಹೆಚ್ಚಾಗಿ ಕೆಲವೊಮ್ಮೆ ಗುಂಡು ಹಾಕಿಕೊಂಡು ಬಂದು ಸುಮ್ಮನೆ ಮಲಗಿ ಬಿಡ್ತಿದ್ದೆ. ಒಂದು ದಿನ ರಾತ್ರಿ ಅತ್ತಿಗೆ ಅಣ್ಣನ ಫೋಟೋ ನೋಡಿಕೊಂಡು ಮೇಲೆ ಕಡೆ ಓಪನ್ ಕಾರಿಡಾರ್ನಲ್ಲಿ ಕುಳಿತಿರಬೇಕಾದರೆ ಜೋರಾಗಿ ಮಳೆ ಬಂದು ಬಿಡ್ತು. ಆದರೆ ಅತ್ತಿಗೆ ಮಾತ್ರ ಅಣ್ಣ ಫೋಟೋ ನೋಡಿಕೊಂಡು ಹಾಗೆ ಕುಳಿತಿದ್ರು. ಮಳೆ ಬರುತ್ತಿದ್ದರೂ ಅತ್ತಿಗೆ ಲೆಕ್ಕಿಸದೆ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು. ನಾನು ಅತ್ತಿಗೆಯನ್ನು ಅಷ್ಟೊಂದು ಮಳೆ ಬರ್ತಾ ಇದೆ, ಹೊರಗಡೆ ನಿಂತಿದ್ದೀರಲ್ಲ, ಒಳಗಡೆ ಬಾ ಅಂದರೂ ಬರಲೇ ಇಲ್ಲ. ನಾನು ಅವರ ಸ್ಥಿತಿಯನ್ನು ಕಂಡು ಭಾವುಕನಾದೆ. ತನ್ನ ಗಂಡನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡೆ. ಕೊನೆಗೆ ನಾನು ಅವರನ್ನು ಕೈ ಹಿಡಿದು ಎಬ್ಬಿಸಿ, ಮಳೆ ಬರ್ತಾ ಇದೆ, ನೀವು ಹೀಗೆ ಮಾಡಿದರೆ ಹೇಗೆ, ನೀವು ಈ ಮನೆಯ ಹಿರಿಸು, ಹೀಗೆ ಮಾಡಬೇಡಿ ಅಂತ ಹೇಳಿ ಅವರನ್ನು ಒಳಗೆ ಕರೆದುಕೊಂಡು ಬಂದಿದ್ದೆ. ಆ ದಿನ ಮೊದಲ ಬಾರಿಗೆ ಅವರನ್ನು ಕೈಯಿಂದ ಹಿಡಿದಿದ್ದೆ. ಆ ಮಳೆಯಲ್ಲಿ ಮೃದುವಾದ ಸ್ಪರ್ಶ ನನಗೆ ಬೇರೆ ಅನುಭವ ಕೊಟ್ಟು ಬಿಟ್ಟಿತು. ಅತ್ತಿಗೆ ಬಗ್ಗೆ ನನಗೆ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರೋಕೆ ಶುರುವಾದವು. ಮರುದಿನ ಅತ್ತಿಗೆಯ ಅಪ್ಪ ಮನೆಗೆ ಬಂದಿದ್ದ. ಆತ, ನಿನಗೇನು ಕಡಿಮೆಯಾಗಿದೆ, ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ, ನಿನಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು, ಜೀವನದಲ್ಲಿ ಹೀಗೆ ಕೊರಗುತ್ತಾ ಕೂರಬೇಡ, ನಮ್ಮ ಮನೆಗೆ ಬಾ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಆದರೆ ಅಣ್ಣ ತೀರಿ ಹೋಗಿ ಆಗಲೇ 5 ತಿಂಗಳು ಆಗಿತ್ತು. ಹಾಗಾಗಿ ಅತ್ತಿಗೆ ಅವರಪ್ಪನಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಏನನ್ನು ಮಾತನಾಡದೆ ಸುಮ್ಮನೆ ಕುಳಿತಿದ್ಲು. ಆಮೇಲೆ ಆ ದಿನ ಅವರಪ್ಪ ಸಾಯಂಕಾಲ ಹೋಗಿಬಿಟ್ರು. ಮನೆಯಲ್ಲಿ ನಾನು ಅತ್ತಿಗೆ ಮಾತ್ರ ಇದ್ದೆವು. ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವರಪ್ಪನನ್ನು ಅವರ ಊರಿಗೆ ಕಳುಹಿಸಿ
ಇದೆಲ್ಲ ನೋಡಿಕೊಂಡು ನನ್ನ ತಲೆ ಕೆಡೋ ರೀತಿ ಆಯಿತು. ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡೆಯೋಕ್ಕೆ ಕೂತಾಗ ನನ್ನ ಫ್ರೆಂಡ್ ಒಬ್ಬ ಅವರ ಹುಡುಗಿಯ ಜೊತೆ ಸುಖ ಅನುಭವಿಸಿದ್ದರ ಬಗ್ಗೆ ಹೇಳ್ತಾ ಇದ್ದ. ನನಗೂ ವಯಸ್ಸು 25 ಅಲ್ವಾ, ನಾನು ಅದನ್ನು ಕೇಳಿಸಿಕೊಂಡು ಏನಾದರೂ ಮಾಡಿ ಒಂದು ಸಲ ಸುಖ ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿ ಅದೇ ವಿಚಾರದಲ್ಲಿ ಮನೆಗೆ ಹೊರಟೆ. ನನ್ನನ್ನು ಕಂಡ ಅತ್ತಿಗೆ, ಏನಿದು ಕುಡಿದುಕೊಂಡು ಬಂದಿದ್ದೀಯಾ? ಹೇಳುವವರು ಕೇಳುವವರು ಯಾರೂ ಇಲ್ಲವಾ ನಿನಗೆ? ನಾನಿನ್ನು ಬದುಕಿದ್ದೀನಿ ಅಂತ ಹೇಳಿದ್ಲು. ನಾನು ನಶೆಯಲ್ಲಿ ಕುಡಿದಿಲ್ಲ ಅಂತ ತೋರಾಡುತ್ತಾ ಮನೆ ಒಳಗೆ ಹೋಗಿ ಬಟ್ಟೆ ತೆಗಿತಾ ಇದ್ದೆ. ಆಗ ಅತ್ತಿಗೆ, ಮನೆ ಪರಿಸ್ಥಿತಿ ಹೀಗಿರುವಾಗ ನೀನು ಈ ರೀತಿ ಕುಡಿಯುವುದು ಸರಿಯಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಎಷ್ಟು ಸರಿ ಅಂತ ಕೋಪದಿಂದ ಮಾತನಾಡುತ್ತಲೇ ಇದ್ಲು. ಕೊನೆಗೆ ನನಗೂ ಸಿಟ್ಟು ಬಂತು. ಅತ್ತಿಗೆ, ನಾನು ಏನು ಮಾಡಲಿ ಹೇಳಿ? ನಿಮ್ಮ ಪರಿಸ್ಥಿತಿಯನ್ನು ಕಂಡು ನನಗೆ ತಲೆ ಕೆಟ್ಟು ಹೋದ ಹಾಗೆ ಆಗಿದೆ. ನನ್ನ ಕೈಯಿಂದ ಏನೂ ಮಾಡಲು ಆಗದೆ ಯೋಚನೆಯಲ್ಲಿ ನಾನು ಹೀಗೆ ಕುಡಿದು ಬಂದೆ. ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅಂತ ಹೇಳ್ತಾ ಅತ್ತಿಗೆ ಹತ್ತಿರ ಹೋಗಿಬಿಟ್ಟೆ. ಅತ್ತಿಗೆ ಹಿಂದೆ ಸರಿಯಬೇಕಾದರೆ ನಾನು ಅವರ ಕೈ ಹಿಡಿಯೋಕ್ಕೆ ಹೋಗಿ ಕುಡಿದ ನಶೆಯಲ್ಲಿ ಸೆರಗು ಹಿಡಿದು ಬಿಟ್ಟೆ. ಅಷ್ಟೊತ್ತಿಗೆ ಅವರು ಹಿಂದೆ ಸರಿದರು. ಅವರ ಸೌಂದರ್ಯ ಕಂಡು ನನಗೆ ತಡೆದುಕೊಳ್ಳೋಕೆ ಆಗದೆ ನಶೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟೆ. ಆಕೆ ತಪ್ಪಿಸಿಕೊಳ್ಳಲಾಗದೆ ಕಂಗಾಲಾಗಿ ನನ್ನನ್ನು ನೋಡುತ್ತಾ ಇದ್ಲು. ನಾನು ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಂಡಾಗ ಅತ್ತಿಗೆ ನನ್ನ ಕಪಾಳಕ್ಕೆ ಬಾರಿಸಿದಳು. ನನಗೆ ಕೋಪ ಬಂತು. ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಅದೆಷ್ಟೋ ದಿನಗಳ ನಂತರ ಪುರುಷನ ಸ್ಪರ್ಶವಾದಾಗ ಅತ್ತಿಗೆ ಕಣ್ಣು ಮುಚ್ಚಿಕೊಂಡಳು. ಕೊನೆಗೆ ಅವಳಿಗೆ ತಿಳಿಯದಂತೆ ಆಕೆಯು ನನಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಟಳು. ಮೊದಲೇ ಸುಂದರಿಯಾಗಿದ್ದ ಅವಳು ನನ್ನ ಕೈಗೆ ಸಿಕ್ಕಿದ ತಡ ನಾನು ನಶೆಯಲ್ಲಿ ಎಲ್ಲವನ್ನೂ ಮಾಡಿಬಿಟ್ಟೆ. ಅತ್ತಿಗೆ ಕೂಡ ಬೇರೆ ದಾರಿ ಕಾಣದೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಳು. ಬೆಳಗ್ಗೆ ಎದ್ದು ನೋಡಿದಾಗ ನನಗೆ ಶಾಕ್ ಆಗಿತ್ತು. ಅತ್ತಿಗೆ ನನ್ನ ಪಕ್ಕದಲ್ಲೇ ಇದ್ದರು. ನನಗೆ ಆವಾಗ ನಾನು ನಶೆಯಲ್ಲಿ ಏನು ಮಾಡಿಬಿಟ್ಟೆ ಅಂತ ಗಿಲ್ಟ್ ಭಾವನೆ ನನಗೆ ಕಾಡೋಕ್ಕೆ ಶುರುವಾಯಿತು. ಅತ್ತಿಗೆ ಜೊತೆಗೆ ನಾನು ಮುಖಕ್ಕೆ ಮುಖ ಕೊಡದೆ ಸುಮ್ಮನಾಗಿದ್ದೆ. ಮನೆಯಲ್ಲಿ ಅಡುಗೆ ಮಾಡಿದ್ರೂ ಕೂಡ ಹೊರಗಡೆ ಊಟ ಮಾಡಿಕೊಂಡು ಬರ್ತಾ ಇದ್ದೆ. ಅತ್ತಿಗೆ ಕೂಡ ಅವರ ಪಾಡಿಗೆ ಅವರು ಸುಮ್ಮನಿದ್ದರು. ನನಗೆ ಏನೂ ಎನ್ನಲಿಲ್ಲ. ಆದರೆ ನನಗೆ ಒಳಗೊಳಗೆ ಬೇಸರವಾಗಿತ್ತು. ಕೊನೆಗೆ ಹೀಗೆ 3-4 ದಿನ ಕಳೆದ ಮೇಲೆ ನಾನು ಅತ್ತಿಗೆಯನ್ನು ಕೂರಿಸಿಕೊಂಡು, ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಮಾಡಿದೆ, ನನ್ನನ್ನು ಕ್ಷಮಿಸಿ. ಕುಡಿದ ಮತ್ತಿನಲ್ಲಿ ನಾನು ಏನೋ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದನ್ನು ಕೇಳಿದ ಅತ್ತಿಗೆ, ಅಯ್ಯೋ, ಏನಾಯಿತು ಇವಾಗ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಅಂದ್ಲು. ನಾನು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿದಾಗ ಅವರು, ಆಗಿದ್ದು ಆಗಿ ಹೋಯಿತು, ನಿನಗೆ ಬೇಕಾದಾಗ ಬಾ, ಎಲ್ಲವನ್ನೂ ಕೊಡ್ತೀನಿ, ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ತಗೊಂಡು ಬಾ, ಇಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಲು. ನನಗೂ ಆ ಮಾತು ಕೇಳಿ ಒಂಥರ ಖುಷಿ, ಒಂಥರ ಕನ್ಫ್ಯೂಷನ್ ಎರಡೂ ಆಯಿತು. ಆಮೇಲೆ ನನಗೆ ಅನಿಸಿತು, ಏನು ಅಂದರೆ ಅತ್ತಿಗೆಗೆ ಸುಖ ಬೇಕಾಗಿತ್ತು, ಆದರೆ ಆಕೆಗೆ ಅದನ್ನು ಹೇಳಿಕೊಳ್ಳಲು ಆಗ್ತಾ ಇರಲಿಲ್ಲ. ಹಾಗಾಗಿ ಅವಳು ಆವಾಗವಾಗ ಬೆರಳು ಬಿಟ್ಕೊಳ್ತಾ ಇದ್ಲು ಅಂತ ಹೇಳಿದ್ಲು. ನಾನು ಸಿಕ್ಕಿದ್ದು ಅವರಿಗೆ ಬಂಪರ್ ಲಾಟರಿ ಸಿಕ್ಕಂಗಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.